ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿ ಇಂದು ಶಾಲಾ ಮಕ್ಕಳು ಕಲುಷಿತ ನೀರು ಸೇವಿಸಿ ಆರೋಗ್ಯದಲ್ಲಿ ಏರುಪೇರಾಗಿ ಕೊಡೇಕಲ್ ಆರೋಗ್ಯ ಕೇಂದ್ರಕ್ಕೆ ಸೇರಿಸಲಾಗಿದೆ. ಈ ಹಿಂದೆ ಹಗರಟ್ಗಿ ಗ್ರಾಮ ಪಂಚಾಯಿತಿ ಹೊರಟ್ಟಿ ಗ್ರಾಮ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರೂ ಪಿಡಿಒಗಳು ಯಾವುದೇ ಪರ್ಯಾಯ ಮಾಡದೆ ಹರಿಕೆ ಉತ್ತರ ಕೊಡುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೊರಟ್ಟಿ ಗ್ರಾಮದಲ್ಲಿಂದು ಶಾಲಾ ಮಕ್ಕಳು ಕಲುಷಿತ ನೀರು ಸೇವಿಸಿ ಆರೋಗ್ಯದಲ್ಲಿ ಏರುಪೇರಾಗಿ ಕೊಡೇಕಲ್ ಆರೋಗ್ಯ ಕೇಂದ್ರಕ್ಕೆ ಸೇರಿಸಲಾಗಿದೆ. ಈ ಹಿಂದೆ ಹಗರಟ್ಗಿ ಗ್ರಾಮ ಪಂಚಾಯಿತಿ ಹೊರಟ್ಟಿ ಗ್ರಾಮ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರೂ ಪಿಡಿಒಗಳು ಯಾವುದೇ ಪರ್ಯಾಯ ಉತ್ತರ ಕೊಡದೆ ಹರಿಕೆ ಉತ್ತರ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಬಸವರಾಜ್ ಜೇಡ್ಜಲಿ, ಗೌರಾಧ್ಯಕ್ಷರು ಶಂಕರ್ ನಾಯಕ್, ವೀರಸಂಗಪ್ಪ ಅಮ್ಲ್ಯಾಳ್, ಸೋಮ್ ಹೊರಟ್ಗಿ, ಕೊಡೇಕಲ್ ಹೋಬಳಿ ಅಧ್ಯಕ್ಷ ದ್ಯಾಮಣ್ಣ ಗುಜ್ಜಲ್ ಇತರರು ಹಾಜರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಎರಡು ದಿವಸ ಆಯ್ತು ನೋಡ್ರಿ. ನಿನ್ನೆ 10ವರೆಗೆ ಸಾಲಿ ಚಾಲದಿಂದ ಪ್ರಾರ್ಥನೆ ಮಾಡುವಂತ ಸರ್ ಹೆಡ್ ಮಾಸ್ಟರ್ಗೆ ಏನಾದ್ರು ಹುಡುಗರು ನಮ್ಗೆ ಗಲ್ಲಿ ಇದಾಗ್ತಲ್ಲ ದೊರಬನ ಕಡೆ ಅವರು ನೀರು ಕುಡಿದ್ರಲ್ಲ ಮೊದಲು ಪ್ರಾರ್ಥನೆ ಮಾಡಕ್ಕೆ ಹೇಳ್ತೀನಿ ಕೇಳ್ರಿ. ಫಸ್ಟ್ 9ವರೆಗೆ ಅವ್ರು ಸಾಲಿಗೆ ಬಂದಾರ, 10 ಗಂಟೆಗೆ ಪ್ರಾರ್ಥನೆ ಚಾಲು ಮಾಡ್ಯಾರ. ನಾನು ಸಾಲಿ ಮನೆ ಹೆಂಗಂತ ಬಾದಾಗ 10ವರೆಗೆ ಹುಡುಗರು ಹಿಂಗೆ ಹೇಳಿದ ಕೂಡ ಅವ್ರು ಆನ್ ದಿ ಸ್ಪಾಟ್ ಫೋನ್ ಮಾಡಿ ಅಲ್ಲಿ ನಮ್ಮ ಪಂಚಾಯತಿಗೆ ಒಬ್ಬ ಡಾಕ್ಟರ್ ಇರ್ತಾರೆ, ಆ ಡಾಕ್ಟರ್ ಬಂದು ಹುಡುಗಿ ಅವ್ರು ಬನ್ನಿ ಅನ್ನೋದು ಅದು ಅಷ್ಟೇ ಎಲ್ಲಿ ಬೇಡ. ಆಮೇಲೆ ಇವತ್ತು ಮುಂಜಾನೆ ಮಾತಿದ ಅದು ಕೂಡ ಮತ ಬಂದಾನ ಕೆಲವೊಂದು ಹುಡುಗರು ಹುಡುಗಿ ಬಂದಿಲ್ಲ. ಹೀಗಾಗಿ ಮತ್ತೆ ಈಗ ದವಾಖಾನೆ ಕರ್ಕೊಂಡ್ರೆ ಈ ದವಾಖಾನೆ ಬಂದ ಈಗ ಮೇಡಮ್ ಅವರು ಒಬ್ಬರೇ ಅದಾರ. ಈಗ ಅಡ್ವಾನ್ಸ್ ಮತ್ತೆ ಬರ್ಬೇಕಾದ್ರೆ ಬಂದಾರ. ಈಗ ಇಲ್ಲಿ ದವಾಖಾನ್ಯಾಗ ಸರಿ ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಯಾರೇನು ಮಾಡೋಕ್ಕಾಗ್ತದೆ ಹೇಳ್ರಿ. ನಿನ್ನೆ ಇಲ್ಲ ನೀರಿಂದು ಬೋರ್ ಆದ ವ್ಯವಸ್ಥೆ ಒಂದು ಬೋರ್ ಆದ ಅದು ಬೋರ್